ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಸಾಫ್ಟ್ ಅಂಡ್ ಕ್ರಿಸ್ಪಿ ಆದ ಚಕ್ಲಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಅರ್ಧ ಕಪ್ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನ ತಗೊಂಡಿದ್ದೀನಿ. ಇದನ್ನ ಒಂದು ಪ್ಯಾನ್ ನಲ್ಲಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆಯ ಬಣ್ಣ ಬದಲಾಗಿ ಒಂದೊಳ್ಳೆ ಘಮ ಬಂದಿದ ತಕ್ಷಣ ಸ್ಟವ್ ಇಂದ ಇಳಿಸ್ಬಿಡ್ಬೇಕು, ತುಂಬಾ ರೋಸ್ಟ್ ಮಾಡಬಾರ್ದು. ತಣ್ಣಕ್ಕಾದ್ಮೇಲೆ ಇದನ್ನ ಮಿಕ್ಸಿ ಜಾರ್ ನಲ್ಲಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಅರ್ಧ ಕಪ್ ಹುರಿಗಡ್ಲೆಯನ್ನ ಹಾಕಿ ನುಣ್ಣಕ್ಕೆ ಪುಡಿ ಮಾಡ್ಕೊಬೇಕು. ಒಂದು ಪಾತ್ರೆಯಲ್ಲಿ 3 ಕಪ್ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರಲ್ಲೇ ಉದ್ದಿನ ಬೇಳೆ ಮತ್ತು ಹುರಿಗಡ್ಲೆಯ ಪುಡಿಯನ್ನ ಜರಡಿ ಮಾಡ್ಕೊಬೇಕು. ಈ ಸೈಜ್ನ ಒಂದು ಸ್ಪೂನ್ ಅನ್ನ ತಗೊಂಡಿದ್ದೀನಿ. ಇದರಲ್ಲಿ 3/4 ಸ್ಪೂನ್ ಉಪ್ಪು, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನ್ ಓಂಕಾಳು, 1 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನ್ ಕಪ್ಪು ಎಳ್ಳು. ಇದನ್ನೆಲ್ಲ ಟೇಬಲ್ ಸ್ಪೂನ್ ಇದ್ರೆ ಅದರಲ್ಲೇ ಅಳತೆ ಮಾಡ್ಕೊಬಹುದು. 50 ಗ್ರಾಮ್ ಬೆಣ್ಣೆಯನ್ನ ಫ್ರಿಜ್ ಇಂದ ಆಚೆ ತೆಗೆದು ರೂಮ್ ಟೆಂಪರೇಚರ್ ನಲ್ಲಿ ಇಟ್ಟಿದ್ದೀನಿ. ಅದನ್ನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಣ್ಣೀರನ್ನ ಹಾಕಿ ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ಈ ಪೂರ್ತಿ ಹಿಟ್ಟನ್ನ ಕಲಸ್ಕೊಳ್ಳೋದಿಕ್ಕೆ 1.5 ಕಪ್ ಅಷ್ಟು ನೀರು ಬೇಕಾಗತ್ತೆ. ಚೆನ್ನಾಗಿ ನಾದ್ತಾ ಹಿಟ್ಟನ್ನ ಒಟ್ಟುಗೂಡಿಸ್ಕೊಬೇಕು. ಹಿಟ್ಟನ್ನ ಕಲಸಾದ್ಮೇಲೆ ಇದರಿಂದ ಸ್ವಲ್ಪ ಹಿಟ್ಟನ್ನ ತಗೊಂಡು ಮತ್ತೆ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ತಟ್ಟೆಯನ್ನ ಚಕ್ಲಿ ಮೆಷಿನ್ ನಲ್ಲಿ ಹಾಕ್ತಾ ಇದ್ದೀನಿ. ಕಲಸಿರುವ ಹಿಟ್ಟನ್ನ ಮೆಷಿನ್ ನಲ್ಲಿ ಹಾಕಿ ಮುಚ್ತಾ ಇದ್ದೀನಿ. ಸೌಟಿಗೆ ಸ್ವಲ್ಪ ಎಣ್ಣೆಯನ್ನ ಹಚ್ಬಿಟ್ಟು ಈ ರೀತಿ ಚಕ್ಲಿ ಶೇಪ್ ಅನ್ನ ಮಾಡ್ತಾ ಇದ್ದೀನಿ. ಬಾಂಡ್ಲಿಯಲ್ಲಿ ಎಣ್ಣೆಯನ್ನ ಕಾಯಿಸ್ಕೊಂಡಿದ್ದೀನಿ. ಹಿಟ್ಟನ್ನ ಎಣ್ಣೆಯಲ್ಲಿ ಹಾಕಿದಾಗ ತಕ್ಷಣನೇ ಈ ರೀತಿ ಮೇಲ್ ಬರಬೇಕು. ಈ ರೀತಿ ಕಾಯಿಸ್ಕೊಬೇಕು. ಸೌಟಲ್ಲಿ ಸುತ್ತಿರುವ ಚಕ್ಲಿಯನ್ನ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಚಕ್ಲಿ ಬೆಂದಿದ ತಕ್ಷಣ ಎಣ್ಣೆಯಲ್ಲಿ ಇರುವ ನೊರೆ ಅಂಶ ಎಲ್ಲ ಕಡಿಮೆ ಆಗಿ ಚಕ್ಲಿ ಎಣ್ಣೆಯ ತಳಭಾಗದಲ್ಲಿ ಕುತ್ಕೊಳ್ಳುತ್ತೆ. ಆವಾಗ ಎಣ್ಣೆಯಿಂದ ತೆಗಿಬೇಕು. ಇದು ಪೂರ್ತಿಯಾಗಿ ಬೇಯೋವರೆಗೂ ಸ್ಟವ್ ಅನ್ನ ಹೈ ಫ್ಲೇಮ್ ನಲ್ಲೇ ಇಟ್ಟಿರಬೇಕು. ಫ್ಲೇಮ್ ಅನ್ನ ಕಡಿಮೆ ಜಾಸ್ತಿ ಮಾಡಬಾರ್ದು. ಚಕ್ಲಿ ಇವಾಗ ಬೆಂದಿದೆ, ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇದೇ ರೀತಿನೇ ಪೂರ್ತಿ ಹಿಟ್ಟಿನಿಂದನೂ ಚಕ್ಲಿಯನ್ನ ಮಾಡ್ಕೊಬೇಕು. ತುಂಬಾನೇ ರುಚಿಯಾದ ಸಾಫ್ಟ್ ಅಂಡ್ ಕ್ರಿಸ್ಪಿ ಆದ ಚಕ್ಲಿ ಇವಾಗ ತಯಾರಾಗಿದೆ. ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.